ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸಿಗೆ ಕಾಲ ಆಗಿರೋದ್ರಿಂದ ನಮಗೆ ತೋತಾಪುರಿ ಮತ್ತು ಮಾವಿನಕಾಯಿ ಜಾಸ್ತಿ ಸಿಗುತ್ತೆ. ಅದು ಹಳ್ಳಿಲಿ ಇರೋದ್ರಿಂದ ನಮ್ಗೆ ಇದೊಂದು ಬೆನಿಫಿಟ್ ಜಾಸ್ತಿ. ಸೊ ಬೇಸಿಗೆ ಕಾಲ ಇರೋದ್ರಿಂದ ನಮಗೆ ಹಲಸಿನ ಹಣ್ಣು ಮತ್ತು ಮಾವಿನಕಾಯಿ, ಆಮೇಲೆ ಜೀರಿಗೆ ಮಾವಿನಕಾಯಿ ಇವೆಲ್ಲ ಜಾಸ್ತಿ ಸಿಗ್ತವೆ. ಸೊ ನಾನು ಮಾವಿನಕಾಯಿಯಿಂದ ರೀಸೆಂಟಾಗಿ ಮೊನ್ನೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಅಂತೂ ಸಖತ್ತಾಗಿತ್ತು. ಸೊ ಇವತ್ತು ಇದೇ ಮಾವಿನಕಾಯಿಯಿಂದ ನಾನು ಉಪ್ಪಿನಕಾಯಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಉಪ್ಪಿನಕಾಯಿ ಅಂದರೆ ಏನು ಜಾಸ್ತಿ ದಿನ ಒಣಗಿಸ್ಬಿಟ್ಟು ಮಾಡ್ತಾರಲ್ಲ ಆ ಥರ ಅಲ್ಲ, ಜಸ್ಟ್ ಹೆಚ್ಚಾಕಿ ಆಗಲೇ ಒಗ್ಗರಣೆ ಕೊಟ್ಟು ಮಾಡ್ತಾರಲ್ಲ ಆ ಥರ ಉಪ್ಪಿನಕಾಯಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತೇಳಿ. ಮಾವಿನಕಾಯಿನ ಇಷ್ಟು ಉದ್ರಾಗಿ ಹೆಚ್ಕೊಂಡು, ಇಷ್ಟು ಚಿಕ್ಕದಾಗಿ ಹೆಚ್ಕೊಂಡು ನಾವು ಒಗ್ಗರಣೆ ಹಾಕಿದ್ರೆ ಒಂಥರ ಹಂಗೆ ಕೂಡ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ನನಗಂತೂ ತೋತಾಪುರಿ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇದನ್ನು ಇಷ್ಟಪಟ್ಟು ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ತೋತಾಪುರಿ ಮಾವಿನಕಾಯಿ ಅಂದರೆ ಇಷ್ಟ ಇದ್ದೇ ಇರುತ್ತೆ. ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಯಾರು ಬಿಡಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ತೊಳ್ಕೊಂಡು ಹೆಚ್ಚ್ತಾ ಇದ್ದೀನಿ. ತೊಳ್ಕೊಂಡು ಹೆಚ್ಚೋದ್ರಿಂದ ಏನಾದರೂ ಧೂಳು ಏನಾದರೂ ಇದ್ದರೆ ಸ್ವಲ್ಪ ಕ್ಲೀನ್ ಆಗುತ್ತೆ. ಸೊ ನಾನು ಹೆಚ್ಕೊಂಡಿರೋಕ್ಕೆ ಒಂದು ಬಟ್ಲಾಗೋಷ್ಟು ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಟ್ಲಾಗೋಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಹೆಚ್ಚಿದಂಗೆ ಒಗ್ಗರಣೆ ಹಾಕ್ತೀನಿ. ನನಗಂತೂ ತೋತಾಪುರಿ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ಥರ ಉಪ್ಪಿನಕಾಯಿ ಮಾಡಿದ್ಮೇಲೆ ಚೆನ್ನಾಗಿದ್ದರೆ, ನನ್ನ ವಿಡಿಯೋ ನೋಡಿಕೊಂಡು ಈ ಥರ ಉಪ್ಪಿನಕಾಯಿ ಮಾಡಿದ್ಮೇಲೆ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂತೂ ತುಂಬ ಖುಷಿ ಪಡ್ತೀನಿ. ಈಗ ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ. ಸೊ ಬಾಣಲೆಗೆ ಟೂ ಟು 3 ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ನೋಡಿ, ಈಗ ನಾನು ಉಪ್ಪಿನಕಾಯಿ ಆಗುವಷ್ಟು ಸಾಸಿವೆನ ಕಾದಿರೋ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಸೊ ಸಾಸಿವೆ ಸಿಡಿದಿದ್ದೀನಿ. ಅದು 2 ಬೆಳ್ಳುಳ್ಳಿನ ನಾನು ಸುಲ್ಕೊಂಡು ಚೆಚ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಬೇಕು, ಯಾಕೆಂದರೆ ಉಪ್ಪಿನಕಾಯಿಗೆ ಹಸಿ ಬಂದಂಗೆ ಆಗುತ್ತೆ. ಸೊ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ನೆಕ್ಸ್ಟು 1 ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡ್ಕೊಂಡು ಹಾಕ್ತೀನಿ. ಸ್ವಲ್ಪನೇ ಹಾಕ್ತಿದ್ದೀನಿ. ಹಾಕ್ತಾಯಿದ್ದೀನಿ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದರೆ ಬೇಗ ಕೆಡಲ್ಲ. ಸೊ ಈಗ ಕಲಿಸ್ಕೊತಾ ಇದ್ದೀನಿ. ಸೊ
ಸೊ ನಾನು ಕಲಿಸೋದಕ್ಕೆ ದೊಡ್ಡ ಬಾಣಲಿ ಉಪಯೋಗಿಸ್ಕೊಂಡು ಮತ್ತೆ ಬೇರೆ ಬಾಣಲಿ ಚೇಂಜ್ ಮಾಡಿ ಈ ಥರ ಕಲಿಸಿದ್ದೀನಿ ನೋಡಿ. ಸೊ ನೋಡಿ ಹೀಗಾಗಿದೆ ಮಾವಿನಕಾಯಿ ಉಪ್ಪಿನಕಾಯಿ, ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡಿದ್ರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.